ಗದಗ ಮತ್ತು ಬೆಟಗೇರಿ ಅವಳಿ ನಗರಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾನೆ ಇದೆ. ಬೇಸಿಗೆ ಮುನ್ನಾನೆ ಈಗ ಕುಡಿಯುವ ನೀರಿಗೆ ಹಾಹಾಕಾರ ಮತ್ತೆ ಶುರುವಾಗಿದೆ. ಗದಗ ಮತ್ತು ಬೆಟಗೇರಿಗೆ ಹನಿ ನೀರಿಗೂ ಕೂಡ ತತ್ವಾರ ಹೆಚ್ಚಾಗಿದೆ. ಬ್ಯಾರೇಜ್ನಲ್ಲಿ ನೀರಿದ್ರೂ ಕೂಡ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ. ತುಂಗಭದ್ರಾ ನದಿ ನೀರು ಇಲ್ಲಿನ ಕುಡಿಯೋ ನೀರಿನ ಜೀವಜಲ ಆಗಿತ್ತು. ಪೈಪ್ ದುರಸ್ತಿ ನೆಪ ಹೇಳಿ ವಾರಕ್ಕೊಂದು ಸರಿ ಅನ್ನುವಂಥ ರೀತಿಯಲ್ಲಿ ನೀರು ಬಂದಾಗ್ತಾ ಇದೆ. 20 ದಿನಗಳಿಂದ ನೀರು ಪೂರೈಸ್ತಾ ಇಲ್ಲ ನಗರಸಭೆ. ಈಗ ಅಧಿಕಾರಿಗಳ ವಿರುದ್ಧ ಮಹಿಳೆಯರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಬೇಸಿಗೆ ಬಂತು ಅಂದ್ರೆ ಗದಗ ಮತ್ತು ಬೆಟಗೇರಿ ಅವಳಿ ನಗರಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸಹಜವಾಗಿದ್ದೇ ಇರುತ್ತೆ. ಆದ್ರೆ ಈಗ ಇನ್ನು ಬೇಸಿಗೆ ಬಹಳ ದೂರ ಇದೆ, 3-4 ತಿಂಗಳುಗಳ ಕಾಲ ಇದೆ. ಅದಕ್ಕಿಂತ ಮೊದಲಿಗೆನೆ ಕುಡಿಯೋ ನೀರಿನ ತತ್ವಾರ ಆರಂಭ ಆಗಿದೆ. ಕಿರಿದಾದ ರಸ್ತೆಗಳು, ಸಣ್ಣ ಸಣ್ಣ ಓಣಿಗಳಿರುತ್ತೆ. ಇಲ್ಲಿ ದುಡ್ಡು ಕೊಟ್ಟರು ಕೂಡ ಟ್ಯಾಂಕರ್ಗಳು ಬರ್ತಾ ಇಲ್ಲ, ವೆಹಿಕಲ್ಗಳು ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಗರಸಭೆ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೂ ಬೇಸಿಗೆ ಆರಂಭ ಆಗಿಲ್ಲ, ಈಗಾಗಲೇ ಹನಿ ನೀರಿಗೂ ಕೂಡ ಗದಗ ಬೆಟಗೇರಿಯಲ್ಲಿ ತಾತ್ವಾರ ಆರಂಭ ಆಗಿದೆ. ನಾವೀಗ ಗದಗ ನಗರದ 32ನೇ ವಾರ್ಡ್ ನಂಬರ್ನಲ್ಲಿದ್ದೇವೆ. ಇಲ್ಲೂ ಕೂಡ ನೀರಿಗಾಗಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ನೀರನ್ನು ಬಿಡ್ತಾ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ ಅನ್ನೋದು ಇಲ್ಲಿಯ ಬಡಾವಣೆಯ ಜನರ ಆಕ್ರೋಶ. ಕೆಲ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ತುಂಗಭದ್ರಾ ನೀರು ಒಂದ ಇಲ್ಲಿ ಬರೋದು, 24/7 ಅಂತೂ ಬರಂಗೇ ಇಲ್ಲ. ಸುಮ್ಮನೆ ನಳ ಒಂದ ಹಾಕಿದ್ದಿರೋದು, ಅವು ನೀರಂತೂ ಒಟ್ಟ ಬರಂಗಿಲ್ಲ. ಸೌಂಡ್ ನೀರಿನಂತೂ ಯಾವುದೂ ವ್ಯವಸ್ಥೆ ಇಲ್ಲ. ಸಿಹಿ ನೀರು ಇವು ನೀರು ಇಲ್ಲ ಅನ್ನ 8 ದಿನ ಬಿಟ್ಟು 10 ದಿನಕ್ಕೆ ಬರ್ತಾವ್ರಿ ಬರೋದು. ಈ ಸಲ 18 ದಿನ ಆಯ್ತು. ಇದು ಮಳೆಗಾಲದೊಳಗೆ ಈ ಥರ ಪರಿಸ್ಥಿತಿ ಇದ್ದಾಗ ಈಗ ಬೇಸಿಗೆ ಒಳಗೆ ಯಾವ ಥರ ಆಗ್ತದೆ ಅನ್ನೋದು ನಾವು ಊಹೆ ಮಾಡೋಕ್ಕೂ ಆಗಂಗಿಲ್ಲ. ಆಮೇಲೆ ದೂರ ಹೋಗಿ ತರಬೇಕು, ನಮಗೆ ಆಗಂಗಿಲ್ಲ. ಆಮೇಲೆ ಮುನ್ಸಿಪಾಲ್ಟಿ ಅವ್ರು ಏನು ನೀರಿನ ವ್ಯವಸ್ಥೆ ಮಾಡ್ಯಾರೇನೋ ಏನೂ ಮಾಡಿಲ್ಲ. ನೇಂಬರ್ ಮನೆಗೆ ಹೋಗ್ತೀವ್ರಿ, ಅವ್ರು ಏನಂತಾರ ಹ್ಞೂ ಅಂತಾರ, ಸುಮ್ಕೊಂಡಿರ್ತಾರ್ರಿ. ನಮ್ಮ ಓಣಿಗೆ ಬಂದು ಹೊಳ್ಳಿ ನೋಡಂಗಿಲ್ಲ. 8 ತಿಂಗಳಾತ್ರಿ ಕರೆಂಟ್ ಇಲ್ಲ, ಕತ್ತಲಾಗದೇವಿ. ಹೊರಗೆ ಬಂದು ಕಟ್ಟಿ ಮೇಲೆ ಕುಂಡ್ರಕ್ಕೆ ಆಗೋಲ್ದ್ರಿ. ನಮಗೆ ಒಳಗೆ ಕುಂಡ್ರಬೇಕ್ರಿ, ನಾವು ಶೆಕೆ ಆದ್ರೂ ಸತಿ ಒಳಗೆ ಕುಂಡ್ರಬೇಕು. ಹಂಗೆ ನಮ್ಮ ಓಣಿ ಆಗೈತ್ರಿ. ನಾವು ವಯಸ್ಸಾದವ್ರಿ, ನಮಗೇನು ಸಮಸ್ಯೆ ಮತ್ತು ಇದು ಸಮಸ್ಯೆ ರೀ. ನಮ್ಗೆ ಕೊಡ ಹೊರದಾಗೋದಿಲ್ಲ. ನಳ ಬಿಟ್ರೆ ಅಲ್ಲೇ ಒಟ್ಟು ಏನಾರ ಮಾಡಿಕೊಂಡು ಜೀವನ ಮಾಡ್ತೀವಿ. ಹಿಂಗಾದ್ರೆ ಹಗಲೆಲ್ಲ ಹಿಂಗಾದ್ರೆ ಹೆಂಗೆ ಮಾಡ್ಬೇಕ್ರಿ ಹೇಳ್ರಿ? ಹಗಲೆಲ್ಲ ಇದು ನಮ್ಮವನಿ ಆದ್ರೆ ಜೀವನ ಹೆಂಗೆ ಮಾಡೋದ್ರಿ? ಅದನ್ನ ಹೇಳ್ಕೊಡನ್ರಿ ಅವ್ರಿಗೆ. ಅಲ್ಲ ಹೇಳ್ತೀರಿ, ಹೇಳಿ ಬಂದಿರ್ತೀವಿ. ಹ್ಞೂ ಅಂತಾರೆ, ಸುಮ್ಮನೆ ಕುಂದಿರ್ತಾರೆ. ಹ್ಞೂ ಅಂತಾರೆ, ಸುಮ್ಮನೆ ಕುಂದಿರ್ತಾರೆ. ಬರಂಗಿಲ್ಲ, ನೋಡಂಗಿಲ್ಲ. ಸೌಳ್ ನೀರಿಂದಿಲ್ಲ, ಎದಕ್ಕೂ ಇಲ್ರಿ. ಇಲ್ಲಿ ಯಾವುದೂ ಇಲ್ಲ. ಓರಿ ಹ್ಞೂ ಹೋಗಿದ್ದುರಿ. ಅವರು ಹ್ಞೂ ಬರ್ತಾವ್ರಿ ಅಂತ ಹೇಳ್ತಾರ್ರಿ. ಬರ್ತಾವ್ರಿ ಇನ್ನೊಂದು ದಿವಸ ಇವತ್ತು ಅನ್ಕೊಂತ ಹಂಗ 20 ದಿನ ಆತ್ರೀಗ. ರಿಪೇರಿ ಅದಾವ ಅಂತ ಹೇಳ್ತಾರ್ರಿ. ರಿಪೇರಿ ಅದಾವ ಅಂತ ಹೇಳ್ತಾರ್ರಿ. ಎಲ್ಲ ಗಟ್ರ ಬಳಿರಿ ಅಂತಂದ್ರೆ ಬಳ್ಯಾಕ ಹೇಳಿದ್ರೆ ನಮ್ದು ಈ ವಾರ್ಡ್ ಅಲ್ರಿ ಅಂತ ಹೇಳ್ತಾರ್ರಿ. ಈ ಬರೇ ಇದ್ದಾರೆ. ನೀರು ಮತ್ತು ಮೂಲ ಸೌಕರ್ಯದಿಂದ ನಾವು ವಂಚಿತ ಆಗಿದ್ದೆ. ಆದಷ್ಟು ಬೇಗ ಇಲ್ಲಿಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಇಲ್ಲಿಯ ಸ್ಥಳೀಯರ ಆಗ್ರಹವಾಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.